ಸಲ ಬಂದಿಲ್ಲ ಎರಡನೇ ತಡಿ ಇದ್ದೀವಿ ಎರಡನೇ ತಡಿ ಬಿಟ್ಲತ್ತೀವಿ ಈಗ ಎತ್ತರಿತ್ರಿ ಈಗೇನಿಲ್ಲ ಇಷ್ಟೇ ಅದ ಆತಾವ ಇಲ್ಲ ಅಂಬ ಭರವಸೆ ಆಗ್ಯಾದ್ರಿ ತಂಟ ಮಾಡ್ತಾಯಿದ್ರಿ ಇದು ಏನೋ ನೀರಿಲ್ಲ ಏನಿಲ್ಲ ಈಗ ಏನ್ ಮಾಡ್ಬೇಕು ಇಲ್ಲಿ ತನ ಒಂದು 1.5 ತಿಂಗಳು ಆಗದಿತ್ತು ಬಿಟ್ಟು ಒಂದು ಫೀಟ್ ಜೋಳ ಆಗಿಲ್ಲ ನೀರು ಬಂದು 1.5 ತಿಂಗಳು ಆಗದಿತ್ತು ಒಂದು ತಿಂಗಳ ಮತ್ತೆ ನೀರೇ ಇಲ್ಲ ಎಲ್ಲ ಒಣಗೋಗ್ಯಾರ ಏನಿಲ್ಲ ಎಮ್ಮೆಲೆ ಈಗ ಕಬಾವ್ ಇರ್ಬೇಕು ರೈತರಿಗೆ ಈಗ ಸೇವೆ ಮಾಡಿರಪ್ಪ ಅಂದು ತಗೊಂಡು ಅವ್ರು ಕೈಲಿಂದ್ರೆ ಹಾಕಿ ಮರ್ಸ್ಬೇಕು ಮತ್ತು ಇದು ಮಾಡಬೇಕು ಬಂದರೆ ಅವು ಏನೋ ಕಲ್ಲಿನ ಬಂಡಿ ಅವ ನಮ್ಮ ಊರಾಗಿನೂ ಅಂದ್ರೆ ಅವು ಚಲೋ ಭೂಮಿ ಇರ್ತಾವ ಬಿಡಿ ಸೆಳೆಲ್ಲ ಒಂದು 4 ದಿನ ತಾಳ್ತಾವ ಎಲ್ಲ ಮನುಷ್ಯಾಗ ಹೆಂಗೆ ಇರಬೇಕು ಬೆಳೆದ್ರು ಬೇಕಲ್ಲ ಉದ್ದಕ್ಕೆ ನೀರು ಹಾಕಿದ್ರೆ ನೀರಿಲ್ಲ ಐತಲ್ಲ ಅದು ನೀರು ಐತಲ್ಲ ಬಜೆಟ್ ಏನು ಸರ್ ಬಜೆಟ್ ಇಲ್ಲ ಬಜೆಟ್ ಆದ ಎಲ್ಲ ಅದ ಇಟ್ಟು ಅಕ್ಟೋಬರ್ನಿಂದ ತೆಗಿಸ್ಬೇಕು ಅವ್ರು ನೋಡ್ಬೋದು ಚಿಂಚೋಳಿ ತಾಲೂಕಿನ ಕಲಬಾಯಿ ವಲಯದಲ್ಲಿ ಚನ್ನಪಳ್ಳಿ ಪ್ರಾಜೆಕ್ಟ್ದಾಗ ನೀರು ಇರ್ತಾವಂತೂ ನಾವು ಹೆಚ್ಚಿನ ಏರಿಯಾ ನಾವು ಜೋಳ ಬಿತ್ತಣಿಕೆ ಮಾಡಿದ್ವಿ ಸರಿಯಾದ ಸಮಯಕ್ಕೆ ನೀರು ಬರಲಾರ ಕಾರಣ ಎಲ್ಲ ಬೆಳೆಗಳು ಒಣಗಿ ನಡೆದವ ಇಲ್ಲಿ ತನಕ 1.5 ತಿಂಗಳು ಆಗದಿತ್ತು ನೀರು ಬಂದು ಅದ್ರ ಭರೋಸೆ ಮ್ಯಾಗ ನಾವು ಹೆಚ್ಚಿನ ಜಮೀನಿನಲ್ಲಿ ಜೋಳ ಬಿತ್ತಣಿಕೆ ಮಾಡ್ಯಾರ ನಮ್ಮ ಕಲಬಾಯಿ ಏರಿಯಾ ಎಲ್ಲ ಕಡೆ ಏರಿಯಾ ಎಲ್ಲ ದೇಗಲ್ಮಡಿ ಐನೋಳಿ ಕಲಬಾವಿ ಬಾಯ್ತಾಂಡ ಚಿಕ್ಕನಿಂಗದಳ್ಳಿ ಚನ್ನಪಳ್ಳಿ ತೆಳಗ ಎಷ್ಟು ಸರ್ವೆ ನಂಬರ್ ಬರ್ತಾವೆ ಅಷ್ಟು ಏರಿಯಾದಾಗ ಜೋಳ ಬಿತ್ತಣಿಕೆ ಜಾಸ್ತಿ ಏರಿಯಾ ಅದ ಜೋಳ ಏನೇ ಚನ್ನಪಳ್ಳಿ ಪ್ರಾಜೆಕ್ಟ್ ನೀರು ಬರ್ತಾವ ಫುಲ್ ಆದಂತ ತಂದಿದ್ದ ಪಕ್ಷಕ್ಕೆ ಜೋಳ ಬಿತ್ತಣಿಕೆ ಜಾಸ್ತಿ ಮಾಡಿದ್ದೇವೆ ನಾವು ರೈತರು ಭಾಳ ಕಷ್ಟದಲ್ಲಿದ್ದೀವಿ ಆದಷ್ಟು ಕೂಡಲೇ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.